ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಡ್ರಾಪ್ ಎಂಬ ಹಾಲಿವುಡ್ ಮಿಸ್ಟ್ರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ತನ್ನ ಗಂಡನಿಂದ ತುಂಬಾನೇ ಅನ್ಯಾಯಕ್ಕೆ ಒಳಗಾಗಿದ್ದ ವೈಲೆಟ್ ಎಂಬ ಮಹಿಳೆ ಅವನಿಂದ ದೂರ ಆಗಿರ್ತಾಳೆ. ಇದಾಗಿ ಹಲವು ದಿನಗಳ ನಂತರ ಆಕೆಗೆ ಹೆನ್ರಿ ಎಂಬ ಒಬ್ಬ ವ್ಯಕ್ತಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗ್ತಾನೆ. ವೈಲೆಟ್ಗೆ ಆ ಹೆನ್ರಿ ತುಂಬಾನೇ ಇಷ್ಟ ಆಗಿ ಅವನನ್ನ ಮೀಟ್ ಮಾಡ್ಬೇಕು ಅಂತ ಅವನ ಜೊತೆ ಒಂದು ಡೇಟಿಂಗ್ ಗೆ ಹೋಗ್ತಾಳೆ. ಆಗ ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ಏರ್ ಡ್ರಾಪ್ ನ ಮುಖಾಂತರ ವೈಲೆಟ್ಗೆ ಬ್ಲಾಕ್ ಮೇಲ್ ಮೆಸೇಜ್ ಗಳನ್ನ ಸೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಲ್ಲಿಂದ ಮುಂದೆ ವೈಲೆಟ್ ತನ್ನ ಜೀವನದಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಸಾಧ್ಯವಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ವೈಲೆಟ್ಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಅನಿಗೂಢ ವ್ಯಕ್ತಿಯಾರು, ಆತ ಯಾಕೆ ವೈಲೆಟ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯ ಇರದ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಹೀರೋಯಿನ್ ವೈಲೆಟ್ಗೆ ಆಕೆ ಗಂಡ ಸರಿಯಾಗಿ ಹೊಡಿತಿರೋದನ್ನ ನೋಡ್ತೀವಿ. ನಂತರ ನಾನೆಷ್ಟೇ ಹೇಳಿದ್ರು ಕೂಡ ನೀನು ನನ್ನ ಮಾತನ್ನ ಕೇಳ್ತಿಲ್ವಲ್ಲ ಅಂತ ತನ್ನ ಬಳಿ ಇದ್ದ ಗನ್ ಅನ್ನ ವೈಲೆಟ್ಗೆ ಪಾಯಿಂಟ್ ಮಾಡ್ತಾನೆ. ವೈಲೆಟ್ ತನ್ನ ಗಂಡನಿಗೆ ಹಾಗಾದ್ರೆ ನೀನು ನನ್ನ ಸಾಯಿಸಿ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಆ ವೈಲೆಟ್ ನ ಗಂಡ ತನ್ನ ಕೈಯಲ್ಲಿದ್ದ ಗನ್ ಅನ್ನ ವೈಲೆಟ್ಗೆ ಕೊಟ್ಟು ನನ್ನನ್ನ ಶೂಟ್ ಮಾಡು ಅಂತ ಕೂಗಾಡ್ತಾನೆ. ವೈಲೆಟ್ ತುಂಬಾನೇ ಕೋಪದಲ್ಲಿ ಗನ್ ನ ಟ್ರಿಗರ್ ನ ಮೇಲೆ ಬೆರಳನ್ನ ಇಡ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ಹಲವು ತಿಂಗಳುಗಳ ನಂತರ ಓಪನ್ ಆಗುತ್ತೆ. ಈಗ ವೈಲೆಟ್ ತನ್ನ ಹಾಗೇನೆ ಡೊಮೆಸ್ಟಿಕ್ ವೈಲೆನ್ಸ್ ಗೆ ವಿಕ್ಟಿಮ್ ಗಳಾಗಿದ್ದ ಮಹಿಳೆಯರಿಗೆ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ಆ ಮಹಿಳೆ ಅಲ್ಲಿಂದ ಹೋದ ಮೇಲೆ ವೈಲೆಟ್ ಗೆ ಹೆನ್ರಿ ಎಂಬ ಒಬ್ಬ ವ್ಯಕ್ತಿಯಿಂದ ಮೆಸೇಜ್ ಬರುತ್ತೆ. ಈ ಹೆನ್ರಿ ಹಾಗೂ ವೈಲೆಟ್ ಒಂದು ಡೇಟಿಂಗ್ ವೆಬ್ಸೈಟ್ ನಲ್ಲಿ 3 ತಿಂಗಳ ಹಿಂದೆ ಪರಿಚಯ ಆಗಿರ್ತಾರೆ. ಅಷ್ಟರಲ್ಲಿ ಮನೆಯಲ್ಲಿ ಟ್ಯಾಪ್ ರಿಪೇರಿ ಆಗಿದ್ದ ಕಾರಣ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಒಬ್ಬ ಮೆಕ್ಯಾನಿಕ್ ಬರ್ತಾನೆ. ಅವನಿಗೆ ರಿಪೇರಿ ಆಗಬೇಕಾಗಿರುವ ಟ್ಯಾಪ್ ಅನ್ನ ತೋರಿಸಿ ವೈಲೆಟ್ ಒಳಗಡೆ ಬಂದು ತನ್ನ ಮಗನ ಜೊತೆ ಆಟವಾಡ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಈ ವೈಲೆಟ್ ನ ತಂಗಿ ಜೇನ್ ಏನಿವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತ ಕೇಳ್ತಾಳೆ. ಏನಿಲ್ಲ, ಇವತ್ತು ಹೆನ್ರಿ ಜೊತೆ ಡೇಟ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಾಯಂಕಾಲ ಒಂದು ಹೋಟೆಲ್ ಗೆ ಬರೋದಕ್ಕೆ ಹೇಳಿದ್ದಾನೆ. ತನ್ನ ಅಕ್ಕ ಖುಷಿಯಾಗಿದ್ರೆ ಸಾಕು ಅಂತ ಜೇನ್ ಆಕೆಗೆ ಒಂದು ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡಿ ಕೊಡ್ತಾಳೆ. ವೈಲೆಟ್ ಕೂಡ ಸರಿ ಅಂತ ಖುಷಿಯಾಗಿ ರೆಡಿಯಾಗಿ ಅಲ್ಲಿಂದ ಹೊರಡುವಾಗ ತನ್ನ ಮಗನಿಗೆ ನಾನು ಹೊರಗಡೆ ಹೋಗ್ತಿದ್ರು ಕೂಡ ಸಿಸಿಟಿವಿ ಕ್ಯಾಮೆರಾದ ಮೂಲಕ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತೀನಿ, ಯಾವುದೇ ಕಾರಣಕ್ಕೂ ಚಿಕ್ಕಮ್ಮ ಜೇನ್ ಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹೆನ್ರಿ ಹೇಳಿದ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಆತ ಹೇಳಿದ ರೆಸ್ಟೋರೆಂಟ್ ಒಂದು ದೊಡ್ಡ ಬಿಲ್ಡಿಂಗ್ ನ 35ನೇ ಫ್ಲೋರ್ ಅಲ್ಲಿ ಇರುತ್ತೆ. ಲಿಫ್ಟ್ ನಲ್ಲಿ 35ನೇ ಫ್ಲೋರ್ ಗೆ ಹೋಗ್ತಿದ್ದಾಗ ಹೆನ್ರಿ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಸಾರಿ ವೈಲೆಟ್, ಅರ್ಜೆಂಟ್ ಆಗಿ ಒಂದು ಕೆಲಸ ಬಂದ ಕಾರಣ ನಾನು ಬರೋದು ಲೇಟ್ ಆಗುತ್ತೆ. ನೀನು ರೆಸ್ಟೋರೆಂಟ್ ಗೆ ಹೋಗಿ ನಾನು ಬುಕ್ ಮಾಡಿರುವ ಟೇಬಲ್ ಅಲ್ಲಿ ವೇಟ್ ಮಾಡ್ತಿರೋ ಅಂತ ಹೇಳ್ತೇನೆ. ಸರಿ ಅಂತ ವೈಲೆಟ್ ಆತ ಹೇಳಿದ ರೆಸ್ಟೋರೆಂಟ್ ನ ಒಳಗಡೆ ಬರ್ತಿದ್ದ ಹಾಗೆ ಕಾರ್ನರ್ ಎಂಬ ಒಬ್ಬ ವೇಟರ್ ಈಕೆಗೆ ಡ್ಯಾಶ್ ಹೊಡಿತಾನೆ. ಸಾರಿ ಮೇಡಮ್, ನಾನು ನೋಡ್ದೆ, ಡ್ಯಾಶ್ ಹೊಡೆದು ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ವೈಲೆಟ್ ಹೋಗ್ಲಿ ಬಿಡು ಅಂತ ಬಾರ್ ಕೌಂಟರ್ ಗೆ ಬಂದಾಗ ಕಾರ ಎಂಬ ಬಾರ್ ಟೆಂಡರ್ ಆಕೆಗೆ ವೈನ್ ಕೊಟ್ಟು ವೆಲ್ಕಮ್ ಮಾಡ್ತಾಳೆ. ಅಷ್ಟರಲ್ಲೇ ಕೌಂಟರ್ ಗೆ ಬಂದ ರಿಚರ್ಡ್ ಎಂಬ ವ್ಯಕ್ತಿ ವೈಲೆಟ್ ನನ್ನ ನೋಡಿ ನೀನು ಡಯಾನಾ ಅಲ್ವಾ ಅಂತ ಮಾತನಾಡಿಸ್ತಾನೆ. ಸ್ನೇಹಿತರೆ, ಆಕ್ಚುಲಿ ರಿಚರ್ಡ್ ಒಂದು ಬ್ಲೈಂಡ್ ಡೇಟ್ ಗೆ ಬಂದಿರ್ತಾನೆ. ವೈಲೆಟ್ ನಾನು ಡಯಾನಾ ಅಲ್ಲ ಅಂತ ಕ್ಲಾರಿಫೈ ಮಾಡ್ತಾಳೆ. ರಿಚರ್ಡ್ ಅಲ್ಲಿಂದ ಹೋದ ನಂತರ ಇನ್ನೇನೋ ವೈನ್ ಅನ್ನ ಕುಡಿಬೇಕು ಅನ್ನೋಷ್ಟರಲ್ಲಿ ಫಿಲ್ ಎಂಬ ಒಬ್ಬ ಪಿಯೋನಿಸ್ಟ್ ಅಲ್ಲಿಗೆ ಬರ್ತಾನೆ. ಆತ ಕೂಡ ವೈಲೆಟ್ ಗೆ ನಿನ್ನ ಹೆಸರೇನೋ, ನಿನ್ನ ಫೇವರೇಟ್ ಸಾಂಗ್ ಯಾವುದು ಅಂತ ಫ್ಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ವೈಲೆಟ್ ನ ಮೊಬೈಲ್ ಗೆ ಡಿಜಿ ಡ್ರಾಪ್ ನ ಮೂಲಕ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಏನು ಅಂತ ನೋಡುವಷ್ಟರಲ್ಲೇ ಹೆನ್ರಿ ಅಲ್ಲಿಗೆ ಬರ್ತಾನೆ. ಸೊ ಆ ಫಿಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ಹೆನ್ರಿ ಮತ್ತೆ ವೈಲೆಟ್ ಗೆ ಸಾರಿ ಕೇಳಿ, ಸಾರಿ ನಾನು ಬರೋದಕ್ಕೆ ಲೇಟ್ ಆಯ್ತು, ಬನ್ನಿ ನಾನು ರಿಸರ್ವ್ ಮಾಡಿರುವ ಟೇಬಲ್ ಬಳಿ ಹೋಗೋಣ ಅಂತ ಕರೆದುಕೊಂಡು ಹೋಗ್ತಾನೆ. ಹಾಗೂ ವೈಲೆಟ್ ನ ಮಗನಿಗೋಸ್ಕರ ತಂದಿದ್ದ ಒಂದು ಗಿಫ್ಟ್ ಅನ್ನ ಕೂಡ ಕೊಡ್ತಾನೆ. ಅದನ್ನ ನೋಡಿದ ವೈಲೆಟ್ ಗೆ ತುಂಬಾನೇ ಖುಷಿಯಾಗುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮ್ಯಾಟ್ ಎಂಬ ವೇಟರ್ ಅವರಿಬ್ಬರಿಗೆ ಏನ್ ಬೇಕು ಅಂತ ಬರೆದುಕೊಂಡು ಹೋಗ್ತಾನೆ. ಹೀಗೆ ಇಬ್ಬರು ಮಾತನಾಡ್ತಿರುವಾಗ ವೈಲೆಟ್ ಗೆ ಮತ್ತದೆ ಅನ್ನೋನ್ ವ್ಯಕ್ತಿಯಿಂದ ಏರ್ ಡ್ರಾಪ್ ಮೆಸೇಜ್ ಬರುತ್ತೆ. ವೈಲೆಟ್ ಇದನ್ನ ಹೆನ್ರಿಗೆ ಹೇಳ್ತಾಳೆ. ಅದನ್ನ ನೋಡಿದ ಹೆನ್ರಿ ಹೇಳೋದೇನೆಂದ್ರೆ, ಬಹುಶಃ ಇಲ್ಲೇ ಇರುವ ಯಾರು ನಿಮ್ಗೆ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕು. 50 ಮೀಟರ್ ಸರೌಂಡಿಂಗ್ ನಲ್ಲಿರುವ ಯಾರೇ ಆದ್ರೂ ಕೂಡ ಚಾಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಅನ್ನ ಸೆಂಡ್ ಮಾಡಬಹುದು. ಇರಿ, ನಾನೀಗ್ಲೇ ನಿಮ್ಗೆ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಯಾರು ಅಂತ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾನೆ. ಆದ್ರೆ ಹೆನ್ರಿಗೆ ಎಷ್ಟೇ ಹುಡುಕಿದ್ರು ಕೂಡ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವ ಆ ಪ್ರೊಫೈಲ್ ಯಾವ್ದು ಅಂತಾನೆ ಗೊತ್ತಾಗೋದಿಲ್ಲ. ಅಷ್ಟರಲ್ಲೇ ಮತ್ತದೆ ಅನ್ನೋನ್ ವ್ಯಕ್ತಿ ವೈಲೆಟ್ಗೆ ಮತ್ತೆ ಚಾಟ್ ರಿಕ್ವೆಸ್ಟ್ ಅನ್ನ ಸೆಂಡ್ ಮಾಡ್ತಾನೆ ಇರ್ತಾನೆ. ಹೋದ್ರೆ ಹೋಗ್ಲಿ, ಆತ ಯಾರು ನೋಡೋಣ ಅಂತ ವೈಲೆಟ್ ಆ ಚಾಟ್ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಬಿಡ್ತಾಳೆ. ತಕ್ಷಣವೇ ಆ ವ್ಯಕ್ತಿ ನಿಮ್ಮ ಮನೆಯ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಅನ್ನ ಚೆಕ್ ಮಾಡುವಂತ ಮೆಸೇಜ್ ಮಾಡಿರ್ತಾನೆ. ಗಾಬರಿಯಾದ ವೈಲೆಟ್ ತಕ್ಷಣವೇ ತಮ್ಮ ಮನೆಯ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಅನ್ನ ಚೆಕ್ ಮಾಡಿದ್ರೆ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ವೈಲೆಟ್ ನ ಮನೆಯ ಒಳಗಡೆ ಮಾಸ್ಕ್ ಹಾಕಿಕೊಂಡು ಕೈಯಲ್ಲಿ ಗನ್ ಹಿಡಿದಿದ್ದ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ವೈಲೆಟ್ ಟೆನ್ಷನ್ ಆಗಿರೋದನ್ನ ನೋಡಿದ ಹೆನ್ರಿ ಏನಾಯ್ತು, ಎಲ್ಲ ಓಕೆನಾ ಅಂತ ಕೇಳ್ತಾನೆ. ವೈಲೆಟ್ ಹೆನ್ರಿಗೆ ಆ ವಿಷಯವನ್ನ ಹೇಳ್ಬೇಕು ಅನ್ನೋಷ್ಟರಲ್ಲಿ
ಆಕೆ ಮೊಬೈಲ್ಗೆ ಮತ್ತೊಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಅನ್ನೋನ್ ವ್ಯಕ್ತಿ ಹೆನ್ರಿಗೆ ಏನು ಕೂಡ ಹೇಳ್ಬೇಡ ಅಂತ ಮೆಸೇಜ್ ಮಾಡಿರ್ತಾನೆ. ಹೆದರಿಕೊಂಡ ವೈಲೆಟ್ ಎಲ್ಲ ಓಕೆ ಅಂತ ಹೇಳ್ತಾಳೆ. ತಕ್ಷಣ ಪೊಲೀಸರಿಗೆ ಕಾಲ್ ಮಾಡೋಣ ಅಂತ ಆ ಟೇಬಲ್ ನಿಂದ ಎದ್ದೇಳ್ತಾಳೆ. ಅಷ್ಟರಲ್ಲೇ ಮತ್ತೊಂದು ಮೆಸೇಜ್ ಬರುತ್ತೆ. ನಿನ್ನ ಫೋನ್ ಅನ್ನ ಹ್ಯಾಕ್ ಮಾಡಿದ್ದೀನಿ. ನೀನು ಪೊಲೀಸರಿಗೆ ಆಗ್ಲಿ ಹೆನ್ರಿಗೆ ಆಗ್ಲಿ ಏನಾದ್ರೂ ಇನ್ಫಾರ್ಮ್ ಮಾಡಿದ್ರೆ ನಿನ್ನ ಮನೆಯಲ್ಲಿ ಮಾಸ್ಕ್ ಹಾಕಿಕೊಂಡು ನಿಂತಿರುವ ಆ ವ್ಯಕ್ತಿ ನಿನ್ನ ಮಗನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಅಂತ ಥ್ರೆಟನ್ ಮಾಡ್ತಾನೆ. ವೈಲೆಟ್ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ತಕ್ಷಣ ಲೇಡೀಸ್ ವಾಶ್ರೂಮ್ಗೆ ಓಡಿ ಬರ್ತಾಳೆ. ಅಲ್ಲಿದ್ದ ಲೇಡೀಸ್ ಬಳಿ ತನಗೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲೇ ಮತ್ತೊಂದು ಮೆಸೇಜ್ ಬರುತ್ತೆ. ಆ ಅನ್ನೋನ್ ವ್ಯಕ್ತಿ ನನ್ನನ್ನೇನಾದ್ರೂ ಹುಚ್ಚ ಅನ್ಕೊಂಡಿದ್ಯಾ, ತಕ್ಷಣ ಆ ವಾಶ್ರೂಮ್ ಇಂದ ಹೊರಗಡೆ ಬಾ, ಇಲ್ಲ ಅಂದ್ರೆ ನಿನ್ನ ಮಗ ಜೀವಂತವಾಗಿ ಇರೋದಿಲ್ಲ ಅಂತ ಮತ್ತೆ ಥ್ರೆಟನ್ ಮಾಡ್ತಾನೆ. ವೈಲೆಟ್ ಈಗ ಬೇರೆ ದಾರಿ ಇಲ್ಲದೆ ತಕ್ಷಣವೇ ವಾಪಸ್ ಹೆನ್ರಿ ಕೂತಿದ್ದ ಟೇಬಲ್ಗೆ ಬರ್ತಾಳೆ. ಆ ಅನ್ನೋನ್ ವ್ಯಕ್ತಿ ನನ್ನನ್ನ ಹೇಗೆ ಮಾನಿಟರ್ ಮಾಡ್ತಿದ್ದಾನೆ ಅಂತ ಚೆಕ್ ಮಾಡಿದಾಗ ಆಕೆ ಕೂತಿದ್ದ ಟೇಬಲ್ ನ ಎದುರುಗಡೆ ಒಂದು ಸಿಸಿಟಿವಿ ಕ್ಯಾಮ್ರಾ ಇರೋದು ಗೊತ್ತಾಗುತ್ತೆ. ಸೊ ಅದರ ಮೂಲಕನೇ ಆ ಬ್ಲಾಕ್ ಮೇಲರ್ ತನ್ನನ್ನ ವಾಚ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಈಗ ವೈಲೆಟ್ ಒಂದು ಪ್ಲಾನ್ ಮಾಡ್ತಾಳೆ. ವೈಲೆಟ್ ಹೆನ್ರಿಗೆ ಈ ರೆಸ್ಟೋರೆಂಟ್ ತುಂಬಾನೇ ಎತ್ತರದಲ್ಲಿದೆ ಅಲ್ವಾ, ಜೊತೆಗೆ ನಾವು ವಿಂಡೋ ಬಳಿ ಕೂತಿರುವ ಕಾರಣ ನನಗೆ ಎತ್ತರದಿಂದ ಕೆಳಗಡೆ ನೋಡಿದ್ರೆ ತಲೆ ಸುತ್ತುತ್ತೆ. ನಾವು ಬೇರೆ ಟೇಬಲ್ ನಲ್ಲಿ ಕೂರೋಣ ಅಂತ ಟೇಬಲ್ ಅನ್ನ ಸ್ವಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ಬ್ಲಾಕ್ ಮೇಲರ್ ಕಡೆಯಿಂದ ಮತ್ತೊಂದು ಮೆಸೇಜ್ ಬರುತ್ತೆ. ನೀನೇನಾದ್ರೂ ನೀನು ಕೂತಿರುವ ಟೇಬಲ್ ಅನ್ನ ಬಿಟ್ಟು ಬೇರೆ ಟೇಬಲ್ಗೆ ಹೋದ್ರೆ ನಿನ್ನ ಮಗ ಟೋಬಿಯನ್ನ ಆ ವ್ಯಕ್ತಿ ಸಾಯಿಸಿ ಬಿಡ್ತಾನೆ ಅಂತ ಮತ್ತೆ ಮೆಸೇಜ್ ಬಂದಿರುತ್ತೆ. ಈಗ ಮತ್ತೆ ಬೇರೆ ದಾರಿ ಇಲ್ಲದೆ ವೈಲೆಟ್ ವಾಪಸ್ ಆ ಟೇಬಲ್ಗೆನೆ ಬಂದು ಕೂರ್ತಾಳೆ. ವೈಲೆಟ್ಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋದನ್ನ ನೋಡಿದ ಹೆನ್ರಿಗೆ ಈಕೆ ಯಾವ್ದೋ ಟೆನ್ಷನ್ ಅಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಹೆನ್ರಿ ಮತ್ತೊಮ್ಮೆ ಕೇಳ್ತಾನೆ, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ, ಯಾಕೆ ನೀವು ಟೆನ್ಷನ್ ಅಲ್ಲಿದ್ದೀರಾ ಅಂತ. ವೈಲೆಟ್ ಮತ್ತೆ ಏನೂ ಆಗಿಲ್ಲ ಅಂತ ಮ್ಯಾನೇಜ್ ಮಾಡ್ತಾಳೆ. ಅಷ್ಟರಲ್ಲೇ ವೈಲೆಟ್ ನ ಫೋನ್ಗೆ ಆ ಬ್ಲಾಕ್ ಮೇಲರ್ ಕಡೆಯಿಂದ ಮತ್ತೊಂದು ಮೆಸೇಜ್ ಬರುತ್ತೆ. ಅದರಲ್ಲಿ ನಿನ್ನ ಮುಂದೆ ಕೂತಿರುವ ಹೆನ್ರಿಯ ಬ್ಯಾಗ್ ನಲ್ಲಿ ಒಂದು ಕ್ಯಾಮ್ರಾ ಇದೆ. ತಕ್ಷಣವೇ ಆ ಕ್ಯಾಮ್ರಾದ ಒಳಗಡೆ ಇರುವ SD ಕಾರ್ಡ್ ಅನ್ನ ಡೆಸ್ಟ್ರಾಯ್ ಮಾಡು ಅಂತ ಬರ್ದಿರುತ್ತೆ. ಆ ಬ್ಲಾಕ್ ಮೇಲರ್ ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ತನ್ನ ಮಗನನ್ನ ಸಾಯಿಸಿ ಬಿಡಬಹುದು ಅಂತ ಹೆದರಿಕೊಂಡು ಆತ ಹೇಳಿದ ಹಾಗೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾಳೆ. ತನ್ನ ಕೈಯಲ್ಲಿದ್ದ ವಾಚ್ ಅನ್ನ ಬೇಕಂತ ತನ್ನ ಬ್ಯಾಗ್ ನ ಒಳಗಡೆ ಹಾಕಿಕೊಂಡು ವಾಚ್ ಎಲ್ಲೋ ಮಿಸ್ ಆಗಿದೆ, ದಯವಿಟ್ಟು ಹುಡುಕಿ ಕೊಡ್ತೀರಾ ಅಂತ ಹೆನ್ರಿಗೆ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಂತ ಹೆನ್ರಿ ಬಾರ್ ಕೌಂಟರ್ ಬಳಿ ವಾಚ್ ಅನ್ನ ಹುಡುಕೋದಕ್ಕೆ ಅಂತ ಹೋಗ್ತಾನೆ. ಆತ ಆ ಕಡೆ ಹೋಗ್ತಿದ್ದ ಹಾಗೇನೆ ವೈಲೆಟ್ ಅವನ ಬ್ಯಾಗ್ ನಲ್ಲಿದ್ದ ಕ್ಯಾಮ್ರಾವನ್ನ ಓಪನ್ ಮಾಡಿ ಅದರ ಒಳಗಡೆ ಇದ್ದ SD ಕಾರ್ಡ್ ಅನ್ನ ತೆಗೆದುಕೊಳ್ತಾಳೆ. ಹೆನ್ರಿ ವಾಪಸ್ ಟೇಬಲ್ಗೆ ಬಂದು ಎಷ್ಟೇ ಹುಡುಕಿದ್ರು ಕೂಡ ನಿಮ್ಮ ವಾಚ್ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೈಲೆಟ್ ಬಹುಶಃ ವಾಶ್ರೂಮ್ಗೆ ಹೋಗಿದ್ನಲ್ಲ, ಅಲ್ಲೇನಾದ್ರೂ ಬಿಟ್ಟು ಬಂದಿರಬಹುದು, ನಾನು ನೋಡಿಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಬರ್ತಾಳೆ. ಆ ಬ್ಲಾಕ್ ಮೇಲರ್ ಹೇಳಿದ ಹಾಗೇನೆ ವೈಲೆಟ್ ಆ SD ಕಾರ್ಡ್ ಅನ್ನ ಜಜ್ಜಿ ಪುಡಿ ಮಾಡಿ ಡೆಸ್ಟ್ರಾಯ್ ಮಾಡಿ ಬಿಡ್ತಾಳೆ. ನಂತರ ಆ ಬ್ಲಾಕ್ ಮೇಲರ್ಗೆ ನೀನು ಹೇಳಿದ ಹಾಗೆ SD ಕಾರ್ಡ್ ಅನ್ನ ಡೆಸ್ಟ್ರಾಯ್ ಮಾಡಿದ್ದೀನಿ, ಈಗ್ಲಾದ್ರೂ ನನ್ನ ಮನೆಗೆ ಕಳುಹಿಸಿರುವ ಆ ವ್ಯಕ್ತಿಯನ್ನ ವಾಪಸ್ ಕರೆಸ್ಕೊ ಅಂತ ಹೇಳ್ತಾಳೆ. ಅದಕ್ಕೆ ಆ ಬ್ಲಾಕ್ ಮೇಲರ್ ವಿಚಿತ್ರವಾಗಿ ನಗುತ್ತಾ, ನೀನೇನು ಮಾಡಬೇಕಾಗಿರುವ ಕೆಲಸ ಬಾಕಿ ಇದೆ, ಅಲ್ಲೇ ಮಿರರ್ ಪಕ್ಕ ಇರುವ ಕಬೋರ್ಡ್ ಅನ್ನ ಓಪನ್ ಮಾಡು, ಅದರ ಒಳಗಡೆ ಒಂದು ಪಾಯ್ಸನ್ ಇರುವ ಟ್ಯೂಬ್ ಇದೆ, ಅದನ್ನ ತೆಗೆದುಕೊಂಡು ಹೋಗಿ ಹೆನ್ರಿ ಕುಡಿಯುವ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡು. ನಾನು ಹೇಳ್ದಾಗೆ ಮಾಡ್ಲಿಲ್ಲ ಅಂದ್ರೆ ಗೊತ್ತಲ್ವಾ ನಿನ್ನ ಮಗ ಈ ಭೂಮಿ ಮೇಲೆ ಇರೋದಿಲ್ಲ ಅಂತ ಮತ್ತೊಮ್ಮೆ ಹೆದರ್ಸ್ತಾನೆ. ಈಗ ವೈಲೆಟ್ಗೆ ತನ್ನ ರೆಸ್ಟೋರೆಂಟ್ಗೆ ಬಂದಾಗ ಮೊದಲ ಬಾರಿಗೆ ಈಕೆಗೆ ಡಿಕ್ಕಿ ಹೊಡೆದಿದ್ದ ಆ ಕಾರ್ನರ್ ಬ್ಲಾಕ್ ಮೇಲರ್ ಇರ್ಬೇಕು ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ಆತ ಒಂದು ಟೇಬಲ್ ನಲ್ಲಿ ತುಂಬಾ ಹೊತ್ತಿನಿಂದ ಕೂತಿರ್ತಾನೆ. ಅವನ ಬಳಿ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಕಾರ್ನರ್ ಅಷ್ಟಕ್ಕೂ ತನ್ನ ಅಕ್ಕನಿಗಾಗಿ ಕಾಯ್ತಾ ಕೂತಿದ್ದಾನೆ ಅಂತ. ಸರಿ ಅಂತ ವೈಲೆಟ್ ವಾಪಸ್ ಹೆನ್ರಿ ಕೂತಿದ್ದ ಟೇಬಲ್ ನ ಬಳಿ ಬರ್ತಾಳೆ. ಈಕೆ ಮತ್ತಷ್ಟು ಟೆನ್ಷನ್ ಆಗಿರೋದನ್ನ ಹೆನ್ರಿ ಅಬ್ಸರ್ವ್ ಮಾಡ್ತಾನೆ. ವೈಲೆಟ್ ಬಹುಶಃ ನೀನು ನಿನ್ನ ಮಗ ಟೋಬಿಯನ್ನ ಮಿಸ್ ಮಾಡ್ಕೋತಿದ್ಯಾ ಅನ್ಸುತ್ತೆ, ನನ್ಗೇನೋ ಬೇಜಾರಿಲ್ಲ, ನೀನು ತಕ್ಷಣ ಮನೆಗೆ ಹೋಗೋ, ನಾವಿಬ್ರು ಮತ್ತೊಂದು ದಿನ ಡೇಟ್ಗೆ ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ವೈಲೆಟ್ ಇಲ್ಲ ನನ್ಗೇನು ಕೂಡ ಬೇಜಾರಿಲ್ಲ ಅಂತ ಮತ್ತೆ ಮ್ಯಾನೇಜ್ ಮಾಡಿ ಹೆನ್ರಿಯನ್ನ ಹೋಗದ ಹಾಗೆ ಅಲ್ಲೇ ಕೂರಿಸಿಕೊಳ್ತಾಳೆ. ಮತ್ತೊಂದು ಕಡೆ ರಿಚರ್ಡ್ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿ ಡೇಟಿಂಗ್ಗೆ ಬಂದಿದ್ದ ಅಲ್ವಾ, ಅವನ ಜೊತೆ ಡೇಟ್ಗೆ ಬಂದಿದ್ದ ಡಯಾನಾ ಎಂಬ ಆ ಮಹಿಳೆ ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ. ಅಷ್ಟರಲ್ಲೇ ರೆಸ್ಟೋರೆಂಟ್ಗೆ ಬಂದಿದ್ದ ಕಸ್ಟಮರ್ ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಫಿಲ್ ಪಿಯಾನೋ ಪ್ಲೇ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಒಂದು ಐಡಿಯಾ ಮಾಡಿದ ವೈಲೆಟ್ ತನ್ನ ಬಳಿ ಇದ್ದ $20 ನೋಟ್ ಅನ್ನ ತೆಗೆದುಕೊಳ್ತಾಳೆ. ಅದರ ಮೇಲೆ ತನ್ನ ಬಳಿ ಇದ್ದ ಲಿಪ್ಸ್ಟಿಕ್ ನಿಂದ ತನ್ನ ಮನೆಯ ಅಡ್ರೆಸ್ ಅನ್ನ ಬರೆದು ಹೆಲ್ಪ್ ಮಿ ಅಂತ ಬರೆದು ವೇಟರ್ಗೆ ಕೊಟ್ಟು ಅದನ್ನ ಪಿಯಾನೋ ಪ್ಲೇ ಮಾಡ್ತಿದ್ದ ಫಿಲ್ ಗೆ ಕೊಡೋದಕ್ಕೆ ಹೇಳ್ತಾಳೆ. ವೈಲೆಟ್ ಕೊಟ್ಟಿದ್ದ ಆ ನೋಟ್ ಅನ್ನ ಆ ಫಿಲ್ ಓದ್ತಾನೆ. ಆದ್ರೆ ಅಷ್ಟರಲ್ಲಿ ಆತ ಪಿಯಾನೋ ಟೇಬಲ್ ನ ಮೇಲಿಟ್ಟಿದ್ದ ಒಂದು ಡ್ರಿಂಕ್ ಅನ್ನ ಕುಡಿತಿದ್ದ ಹಾಗೆ ಕೆಳಗಡೆ ಬಿದ್ದು ರಕ್ತ ಕಾರಿಕೊಂಡು ಸತ್ತು ಹೋಗ್ತಾನೆ. ಅಷ್ಟರಲ್ಲಿ ಆ ಬ್ಲಾಕ್ ಮೇಲರ್ ನ ಕಡೆಯಿಂದ ಮತ್ತೆ ವೈಲೆಟ್ ಗೆ ಮೆಸೇಜ್ ಬರುತ್ತೆ. ನೀನು ಫಿಲ್ ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡೋದಕ್ಕೆ ಟ್ರೈ
ಮಾಡಿದ್ದು ನೀನು ಮಾಡಿರುವ ದೊಡ್ಡ ತಪ್ಪು, ನೀನು ಮಾಡಿರುವ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ, ತಡಿ ನಿನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಮೆಸೇಜ್ ಅನ್ನ ಡ್ರಾಪ್ ಮಾಡ್ತಾನೆ. ತಕ್ಷಣವೇ ವೈಲೆಟ್ಗೆ ಭಯ ಆಗಿ ತನ್ನ ಮಗನಿಗೇನಾದ್ರೂ ಮಾಡಿಬಿಟ್ರ ಅಂತ ಸಿಸಿಟಿವಿ ಕ್ಯಾಮ್ರಾವನ್ನ ನೋಡ್ತಾಳೆ. ಆಗ ಆ ಬ್ಲಾಕ್ ಮೇಲರ್ ಕಳುಹಿಸಿಕೊಟ್ಟಿರುವ ಆ ವ್ಯಕ್ತಿ ಈ ವೈಲೆಟ್ ನ ತಂಗಿಯಾಗಿರುವ ಜೈನ್ಗೆ ಸರಿಯಾಗಿ ಹೊಡೆದು ಆಕೆಗೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ನಂತರ ಇವಳ ಮಗ ಟೋಬಿಯನ್ನ ಎಳೆದುಕೊಂಡು ಹೋಗಿ ರೂಮ್ ನ ಒಳಗಡೆ ಲಾಕ್ ಮಾಡ್ತಾನೆ. ಇದನ್ನ ನೋಡಿದ ವೈಲೆಟ್ ಈಗ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ದಯವಿಟ್ಟು ನನ್ನ ತಂಗಿಗೆ ಹಾಗೂ ನನ್ನ ಮಗನಿಗೆ ಏನು ಮಾಡ್ಬೇಡ, ನೀನು ಹೇಳಿದ ಹಾಗೇನೆ ಹೆನ್ರಿಗೆ ವಿಷ ಹಾಕ್ತೀನಿ ಅಂತ ಹೇಳ್ತಾಳೆ. ಈಗ ಒಂದು ಐಡಿಯಾ ಮಾಡಿದ ವೈಲೆಟ್ ಇಬ್ಬರಿಗೂ ಟಕೀಲಾ ಶಾಟ್ಸ್ ಅನ್ನ ತರ್ತೀನಿ ಅಂತ ಬಾರ್ ಕೌಂಟರ್ ಗೆ ಬರ್ತಾಳೆ. ಮತ್ತೊಂದು ಕಡೆ ವೈಲೆಟ್ ಗಾಗಿ ಟೇಬಲ್ ನಲ್ಲಿ ಕಾಯ್ತಾ ಕೂತಿದ್ದ ಹೆನ್ರಿಗೆ ಆಕೆ ಬ್ಯಾಗ್ ಅನ್ನ ನೋಡಿ ಶಾಕ್ ಆಗುತ್ತೆ. ಯಾಕಂದ್ರೆ ವೈಲೆಟ್ ನ ವಾಚ್ ಆಕೆ ಬ್ಯಾಗ್ ನ ಒಳಗಡೆನೆ ಇರುತ್ತೆ. ಇದನ್ನ ನೋಡಿದ ಹೆನ್ರಿಗೆ ಅರ್ಥ ಆಗುತ್ತೆ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ. ಅಷ್ಟರಲ್ಲೇ ವೈಲೆಟ್ 2 ಟಕೀಲಾ ಶಾಟ್ಸ್ ಗಳನ್ನ ತೆಗೆದುಕೊಂಡು ಮತ್ತೆ ವಾಪಸ್ ಟೇಬಲ್ ಗೆ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಮೊದಲ ಸೀನ್ ನಲ್ಲಿ ವೈಲೆಟ್ ತನ್ನ ಗಂಡನಿಗೆ ಶೂಟ್ ಮಾಡುವ ರೀತಿ ತೋರಿಸಿದ್ರಲ್ಲ, ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಅಷ್ಟಕ್ಕೂ ವೈಲೆಟ್ ತನ್ನ ಗಂಡನಿಗೆ ಶೂಟ್ ಮಾಡಿ ಸಾಯಿಸೇ ಇರೋದಿಲ್ಲ. ಈಕೆ ಗಂಡ ಆ ಗನ್ ಅನ್ನ ವಾಪಸ್ ಇಸ್ಕೊಂಡು ನಮ್ಮಿಬ್ಬರ ಜಗಳಕ್ಕೆ ನಮ್ಮ ಮಗನೇ ಕಾರಣ ಅಲ್ವಾ, ಅವನೇ ಸತ್ತು ಹೋದ್ರೆ ಇದೆಲ್ಲ ಇರೋದೇ ಇಲ್ಲ ಅಂತ ಅವನಿಗೆ ಗನ್ ಪಾಯಿಂಟ್ ಮಾಡ್ತಾನೆ. ಅಷ್ಟರಲ್ಲೇ ನನ್ನ ಚಿಕ್ಕ ಮಗನಿಗೇನೆ ಶೂಟ್ ಮಾಡೋದಕ್ಕೆ ಹೋಗ್ತಿದ್ದೀನಲ್ಲ, ನಾನೆಂತ ಪಾಪಿ ಅಂದುಕೊಂಡು ಗಿಲ್ಟ್ ಫೀಲ್ ಕಾಡಿ ತನಗೆ ತಾನೇ ಶೂಟ್ ಮಾಡ್ಕೊಂಡು ಸತ್ತು ಹೋಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಈಗ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ವೈಲೆಟ್ ಹೆನ್ರಿಗೆ ನಾನೊಬ್ಳು ವಿಧವೆಯಾಗಿದ್ದು ನನಗೆ ಒಬ್ಬ ಮಗ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ನನ್ನನ್ನು ಯಾಕೆ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೆನ್ರಿ ನಗುತ್ತಾ, ಏನಿಲ್ಲ, ನೀನು ನಿನ್ನ ಜೀವನದಲ್ಲಿ ನಡೆದದ್ದೇನು ಅಂತ ಏನೋ ಮುಚ್ಚಿಟ್ಟುಕೊಳ್ಳದೆ ಎಲ್ಲವನ್ನ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ದೆ ಅಲ್ವಾ, ಆ ವಿಷಯನೇ ನಾನು ನಿನ್ನನ್ನ ಇಷ್ಟಪಡೋದಕ್ಕೆ ಪ್ರಮುಖ ಕಾರಣ. ಸಮಾಜದಲ್ಲಿ ಯಾರಿಗೂ ಏನನ್ನೋ ಮೋಸ ಮಾಡದೆ ಯಾರೋ ನಿಯತ್ತಾಗಿರ್ತಾರೋ ಅವರನ್ನ ಕಂಡ್ರೆ ನನ್ಗೆ ತುಂಬಾನೇ ಇಷ್ಟ. ಹೆನ್ರಿಯ ಮಾತುಗಳನ್ನ ಕೇಳಿದ ವೈಲೆಟ್ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಆಕೆ ಮೊಬೈಲ್ಗೆ ಆ ಬ್ಲಾಕ್ ಮೇಲರ್ ಕಡೆಯಿಂದ ಮತ್ತೊಂದು ಮೆಸೇಜ್ ಬರುತ್ತೆ. ಟೈಮ್ ವೇಸ್ಟ್ ಮಾಡ್ತಾ ಕೂರ್ಬೇಡ, ತಕ್ಷಣವೇ ಆ ಪಾಯ್ಸನ್ ಅನ್ನ ಹಾಕಿ ಹೆನ್ರಿಯನ್ನ ಸಾಯಿಸಿ ಬಿಡು ಅಂತ. ಬೇರೆ ದಾರಿ ಇಲ್ಲದೆ ವೈಲೆಟ್ ಸರಿ ಅಂತ ಮತ್ತೊಂದು ಪ್ಲಾನ್ ಮಾಡ್ತಾಳೆ. ಹೆನ್ರಿ, ನಾನು ಟೆಕಿಲಾ ಗ್ಲಾಸಸ್ ತರುವಾಗ ಲೆಮನ್ ಅನ್ನ ಮರೆತು ಬಂದು ಬಿಟ್ಟೆ, ದಯವಿಟ್ಟು ಹೋಗಿ 2 ಲೆಮನ್ ಪೀಸ್ ಗಳನ್ನ ತರ್ತೀಯ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಂತ ಹೆನ್ರಿ ಬಾರ್ ಕೌಂಟರ್ ನಲ್ಲಿದ್ದ ಕಾರ ಬಳಿ ಬರ್ತಾನೆ. ಆಗ ಆ ಕಾರ ನಗುತ್ತಾ, ಸರ್, ನಾನು ವೈಲೆಟ್ ಮೇಡಮ್ಗೆ ಮೊದ್ಲೇ ಹೇಳಿದ್ದೆ ಟಕೀಲಾ ಶಾಟ್ಸ್ಗೆ ಲೆಮನ್ ಇರ್ಲೇಬೇಕು ಅಂತ, ಆದ್ರೆ ಅವರು ಬೇಡ ಅಂತ ಹೋದ್ರು, ಈಗ ನೋಡಿ ನಿಮ್ಮನ್ನ ಕಳುಹಿಸಿದ್ದಾರೆ ಅಂತ ನಗ್ತಾಳೆ. ಕಾರಳ ಮಾತುಗಳನ್ನ ಕೇಳಿದ ಹೆನ್ರಿಗೀಗ ವೈಲೆಟ್ ಮೇಲೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಈ ಕಡೆ ಆ ಬ್ಲಾಕ್ ಮೇಲರ್ ಹೇಳಿದ ಹಾಗೇನೆ ವೈಲೆಟ್ ಹೆನ್ರಿ ಕುಡಿಯುವ ಡ್ರಿಂಕ್ಸ್ ನಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡ್ತಾಳೆ. ಹೆನ್ರಿ ಬಂದ ನಂತರ ತನ್ನ ಪಾಯ್ಸನ್ ಮಿಕ್ಸ್ ಮಾಡಿದ್ದ ಆ ಟೆಕಿಲಾ ಶಾಟ್ ಅನ್ನ ಅವನಿಗೆ ಕೊಡ್ತಾಳೆ. ಆತ ಇನ್ನೇನೋ ಅದನ್ನ ಕುಡಿಬೇಕು ಅನ್ನೋವಾಗ ವೈಲೆಟ್ಗೆ ಏನೋ ಒಂದು ರೀತಿ ಗಿಲ್ಟ್ ಫೀಲ್ ಕಾಡೋದಕ್ಕೆ ಶುರುವಾಗುತ್ತೆ. ಪಾಪ ಈ ಹೆನ್ರಿ ನೋಡಿದ್ರೆ ಇಷ್ಟು ಒಳ್ಳೆ ವ್ಯಕ್ತಿ, ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ನನ್ನನ್ನ ಇಷ್ಟಪಡ್ತಿದ್ದಾನೆ, ನಾನು ಆ ಟೆಕಿಲಾದಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲದೆ ಅದನ್ನ ಕುಡಿತಿದ್ದಾನಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಹೇಗಾದ್ರೂ ಮಾಡಿ ಅವನನ್ನ ಕಾಪಾಡಬೇಕು ಅಂತ ಆತ ಇನ್ನೇನು ಆ ಟಕೀಲಾ ಶಾಟ್ ಅನ್ನ ಕುಡಿಬೇಕು ಅನ್ನೋಷ್ಟರಲ್ಲಿ ಟೇಬಲ್ ಅನ್ನ ಶೇಕ್ ಮಾಡಿಬಿಡ್ತಾಳೆ. ಅದರಿಂದಾಗಿ ಆ ಟಕೀಲಾ ಶಾಟ್ಸ್ ಅವನ ಮೈ ಮೇಲೆಲ್ಲ ಚೆಲ್ಲಿಬಿಡುತ್ತೆ. ತಕ್ಷಣವೇ ಹೆನ್ರಿ ಅದನ್ನ ವಾಶ್ ಮಾಡಿಕೊಳ್ಳೋದಕ್ಕೆ ಅಂತ ವಾಶ್ರೂಮ್ಗೆ ಹೋಗ್ತಾನೆ. ಅಷ್ಟರಲ್ಲೇ ಆ ವೈಲೆಟ್ ನ ಮೊಬೈಲ್ಗೆ ಬ್ಲಾಕ್ ಮೇಲರ್ ಕಡೆಯಿಂದ ಮೆಸೇಜ್ ಬರುತ್ತೆ. ನೀನು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ, ಅವನನ್ನ ಬಚಾವ್ ಮಾಡಿ ನಿನ್ನನ್ನ ನೀನು ತುಂಬಾನೇ ಸ್ಮಾರ್ಟ್ ಅಂತ ಅಂದುಕೊಳ್ತಿದ್ಯಾ, ನೋಡ್ತಿರೋ ನಿನ್ನ ಮಗನಿಗೆ ಯಾವ ಗತಿ ಕಾಣಿಸ್ತೀನಿ ಅಂತ ಮೆಸೇಜ್ ಕಳ್ಸಿರ್ತಾನೆ. ಅಷ್ಟರಲ್ಲೇ ಈ ವೈಲೆಟ್ ತುಂಬಾನೇ ಟೆನ್ಷನ್ ಆಗಿರೋದನ್ನ ನೋಡಿದ ಆ ಬಾರ್ ಟೆಂಡರ್ ಕಾರ ಅಲ್ಲಿಗೆ ಬರ್ತಾಳೆ. ಮೇಡಮ್, ನಿಮ್ಮನ್ನ ಡೇಟ್ ಮಾಡೋದಕ್ಕೆ ಅಂತ ಬಂದಿರುವ ಆ ಹೆನ್ರಿ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಮಾಡ್ತಿದ್ದಾನ, ಆಗ್ನಿಂದ ನೀವ್ಯಾಕೆ ತುಂಬಾನೇ ಟೆನ್ಷನ್ ಅಲ್ಲಿ ಇದ್ದಿರಲ್ಲ ಅಂತ ವಿಚಾರಿಸ್ತಾಳೆ. ಅದಕ್ಕೆ ವೈಲೆಟ್, ಇಲ್ಲ ಹೆನ್ರಿ ತುಂಬಾನೇ ಒಳ್ಳೆಯವನು, ಅವನಿಂದ ನನ್ಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಕಾರ ಮುಂದುವರೆದು, ಮೇಡಮ್ ನಿಮ್ಗೊಂದು ವಿಷಯ ಹೇಳ, ಆ ವಯಸ್ಸಾಗಿರುವ ವ್ಯಕ್ತಿ ರಿಚರ್ಡ್ ಆಗಿನಿಂದ ಕ್ಯಾಮ್ರಾ ಕ್ಯಾಪ್ಚರ್ ಮಾಡದ ಬ್ಲೈಂಡ್ ಸ್ಪಾಟ್ ನಲ್ಲಿ ಕುತ್ಕೊಂಡು ನಿಮ್ಮನ್ನೇ ವಿಚಿತ್ರವಾಗಿ ನೋಡ್ತಿದ್ದಾನೆ, ಬಹುಶಃ ರಿಚರ್ಡ್ಗೆ ನಿಮ್ಮ ಮೇಲೆ ಲವ್ ಆಗಿರ್ಬೇಕು ಅಂತ ನಗುತ್ತಾ ಹೇಳ್ತಾಳೆ. ತಕ್ಷಣವೇ ವೈಲೆಟ್ಗೆ ಅನುಮಾನ ಬಂದು ಆ ರಿಚರ್ಡ್ ಕೂತಿದ್ದ ಟೇಬಲ್ ನ ಬಳಿ ಬರ್ತಾಳೆ. ವೈಲೆಟ್ ತನ್ನ ಟೇಬಲ್ಗೆ ಬರ್ತಿದ್ದ ಹಾಗೇನೆ ಆ ರಿಚರ್ಡ್ ಈಕೆ ಮೊದಲೇ ಪರಿಚಯ ಇರೋ ಹಾಗೆ ಆಕೆಯ ಹೆಸರನ್ನ ಹಿಡಿದು ಕರೀತಾನೆ. ಆತ ತನ್ನ ಹೆಸರನ್ನ ಕರೀತಿದ್ದ ಹಾಗೇನೆ ವೈಲೆಟ್ಗೆ ಶಾಕ್ ಆಗುತ್ತೆ. ಇದುವರೆಗೂ ತಾನು ಆ ರಿಚರ್ಡ್ಗೆ ತನ್ನ ಹೆಸರನ್ನ ಹೇಳೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಚಿತ್ರದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಗಿನಿಂದ ವೈಲೆಟ್ಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಆ ಡ್ರಾಪರ್ ಈ ರಿಚರ್ಡ್ ನಗುತ್ತಾ ತಾನು ಯಾಕೆ ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ.
ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ರಿಚರ್ಡ್ ಒಬ್ಬ ರಿಟೈರ್ಡ್ FBI ಆಫೀಸರ್ ಆಗಿರ್ತಾನೆ. ಈತ ತನ್ನ ಡಿಪಾರ್ಟ್ಮೆಂಟ್ ನಿಂದ ಇನ್ನೇನೋ ರಿಟೈರ್ಡ್ ಆಗ್ತಾನೆ ಅನ್ನುವಾಗ ಆ ಸಿಟಿಯ ಮೇಯರ್ನ ಜೊತೆ ಸೇರಿ ಹಲವಾರು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಜರ್ನಲಿಸ್ಟ್ ಆಗಿದ್ದ ಹೆನ್ರಿಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಈ ರಿಚರ್ಡ್ ಹಾಗೂ ಮೇಯರ್ನ ಕುರಿತಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಹಾಗೂ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡಿರ್ತಾನೆ. ಹೆನ್ರಿ ಇವರ ವಿರುದ್ಧ ಕಲೆಕ್ಟ್ ಮಾಡಿಕೊಂಡಿದ್ದ ಎಲ್ಲ ಎವಿಡೆನ್ಸ್ ಗಳನ್ನ ನಾಳೆನೆ FBI ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಹೆನ್ರಿ ತಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಈ ರಿಚರ್ಡ್ ಅವನ ಫೋನ್ ಅನ್ನ ಹ್ಯಾಕ್ ಮಾಡಿ ಆತನ ಆಕ್ಟಿವಿಟೀಸ್ ಗಳನ್ನ ಗಮನಿಸೋದಕ್ಕೆ ಶುರು ಮಾಡಿರ್ತಾನೆ. ಆಗ್ಲೇನೆ ಗೊತ್ತಾಗಿರುತ್ತೆ ಆ ಹೆನ್ರಿ ವೈಲೆಟ್ ನ ಜೊತೆ ಡೇಟ್ ಗೆ ಬರ್ತಿದ್ದಾನೆ ಅಂತ. ಸೊ ರಿಚರ್ಡ್ ಹಾಗೂ ಆ ಮೇಯರ್ ನ ಗ್ಯಾಂಗ್ ಎಲ್ಲ ಸೇರಿ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಅದೇನಂದ್ರೆ ವೈಲೆಟ್ ನನ್ನ ಬ್ಲಾಕ್ ಮೇಲ್ ಮಾಡಿ ಅವನ ಕೈಯಿಂದಾನೆ ಹೆನ್ರಿಯನ್ನ ಸಾಯಿಸೋದು. ನಂತರ ರೆಸ್ಟೋರೆಂಟ್ ನ CCTV ಫುಟೇಜ್ ಗಳನ್ನ ಪೊಲೀಸರಿಗೆ ಸಬ್ಮಿಟ್ ಮಾಡಿ ಈಕೆನೆ ಆ ಹೆನ್ರಿಯನ್ನ ಕೊಲೆ ಮಾಡಿದ್ದಾಳೆ ಅಂತ ಈಕೆಯನ್ನ ಹಿಡಿದು ಕೊಡೋದು. ಈಗ ಪ್ರೆಸೆಂಟ್ ನಲ್ಲಿ ಹೆನ್ರಿ ನೀನಿಲ್ಲಿ ಕೂತಿರೋದನ್ನ ನೋಡಿ ಖಂಡಿತ ಇಲ್ಲಿಗೆ ಬರ್ತಾನೆ. ನಾನು ಪಾಯ್ಸನ್ ಮಿಕ್ಸ್ ಮಾಡಿರುವ ಈ ಟಕೀಲಾ ಶಾಟ್ ಅನ್ನ ಅವನಿಗೆ ಕೊಡಬೇಕು. ಈ ಸರಿ ಏನಾದ್ರೂ ಆ ಹೆನ್ರಿ ಸಾಯ್ಲಿಲ್ಲ ಅಂದ್ರೆ ನಿನ್ನ ಮಗನನ್ನ ನಾನು ಕೊಲೆ ಮಾಡೋದು ಕನ್ಫರ್ಮ್ ಅಂತ ಮತ್ತೆ ಥ್ರೆಟನ್ ಮಾಡ್ತಾನೆ. ರಿಚರ್ಡ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೇನೆ ಹೆನ್ರಿ ಅಲ್ಲಿಗೆ ಬರ್ತಾನೆ. ವೈಲೆಟ್ ಆತ ಹೇಳಿದ ಹಾಗೇನೆ ಆತ ಕೊಟ್ಟಿದ್ದ ಟಕೀಲಾ ಶಾಟ್ ಅನ್ನ ಹೆನ್ರಿಗೆ ಕೊಡ್ತಾಳೆ. ಹೆನ್ರಿ ಕ್ಯಾಶುಯಲ್ ಆಗಿ ಅದನ್ನ ಕುಡಿದು ವಾಪಸ್ ಹೋಗಿ ತಮ್ಮ ಟೇಬಲ್ ಬಳಿ ಕುಳಿತುಕೊಳ್ತಾನೆ. ಹೆನ್ರಿ ಕತೆ ಮುಗೀತು ಅಂತ ರಿಚರ್ಡ್ ಖುಷಿ ಆಗ್ತಾನೆ. ತಕ್ಷಣವೇ ತಾನು ಕಳುಹಿಸಿಕೊಟ್ಟಿದ್ದ ಆ ಕಿಲ್ಲರ್ಗೆ ಫೋನ್ ಮಾಡಿ ನಿನ್ನ ಕೆಲಸ ಮುಗೀತು, ಅಲ್ಲಿಂದ ವಾಪಸ್ ಹೊರಟು ಬಾ ಅಂತ ಹೇಳ್ತಾನೆ. ಕೊನೆಗೂ ನಿನ್ನ ಮಗನನ್ನ ಉಳಿಸಿಕೊಂಡು ಬಿಟ್ಟಲ್ಲ ಅಂತ ನಗುತ್ತಾ ತಾನು ಆರ್ಡರ್ ಮಾಡಿದ ಸ್ವೀಟ್ ಅನ್ನ ತಿಂತಾನೆ. ಆತ ಸ್ವೀಟ್ ಅನ್ನ ತಿಂತಿದ್ದ ಹಾಗೆ ವೈಲೆಟ್ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಅಷ್ಟಕ್ಕೂ ಆ ಹೆನ್ರಿ ಕುಡ್ದಿದ್ದ ಅಲ್ವಾ ಆ ಟಕೀಲಾದಲ್ಲಿ ಪಾಯ್ಸನ್ ಮಿಕ್ಸ್ ಆಗಿರೋದಿಲ್ಲ. ವೈಲೆಟ್ ರಿಚರ್ಡ್ ನ ಜೊತೆ ಮಾತನಾಡ್ತಾ ತನ್ನ ಕೈಯಲ್ಲಿದ್ದ ಟಕೀಲಾ ಶಾಟ್ ಅನ್ನ ಎಕ್ಸ್ಚೇಂಜ್ ಮಾಡಿರ್ತಾಳೆ. ಹಾಗೂ ರಿಚರ್ಡ್ ತಿಂತಿದ್ದ ಸ್ವೀಟ್ ನಲ್ಲಿ ಅವನಿಗೇನೆ ಗೊತ್ತಾಗದ ಹಾಗೆ ಉಳಿದಿದ್ದ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿಬಿಟ್ಟಿರ್ತಾಳೆ. ರಿಚರ್ಡ್ಗೆ ತಾನು ಟ್ರ್ಯಾಪ್ ಆದೆ ಅಂತ ಗೊತ್ತಾಗ್ತಿದ್ದ ಹಾಗೆ ತನ್ನ ಬಳಿ ಇದ್ದ ಗನ್ ನಿಂದ ವೈಲೆಟ್ ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಹೆನ್ರಿ ವೈಲೆಟ್ ನನ್ನ ಪಕ್ಕಕ್ಕೆ ತಳ್ಳಿ ಬಿಡ್ತಾನೆ. ಆದ್ರೆ ರಿಚರ್ಡ್ ಫೈರ್ ಮಾಡಿದ್ದ ಬುಲೆಟ್ ಹೆನ್ರಿಯ ಭುಜಕ್ಕೆ ಬಿದ್ದು ಬಿಡುತ್ತೆ. ಮತ್ತೆ ವೈಲೆಟ್ ಗೆ ಶೂಟ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರುವಾಗ ಅಲ್ಲಿಗೆ ಬಂದ ಕಾರ ಅವನಿಗೆ ಹೊಡೆದು ಬಿಡ್ತಾಳೆ. ಮತ್ತಷ್ಟು ಕೋಪಗೊಂಡ ರಿಚರ್ಡ್ ಕಾರಾಗೆ ಕತ್ತಿಯಿಂದ ಚುಚ್ಚಿ ಬಿಡ್ತಾನೆ. ನಂತರ ವೈಲೆಟ್ ಗೆ ಮತ್ತೆ ಗನ್ ಪಾಯಿಂಟ್ ಮಾಡಿ ನಿಲ್ಲಿಸಿ ಆ ಕಿಲ್ಲರ್ ಗೆ ಕಾಲ್ ಮಾಡ್ತಾನೆ. ತಕ್ಷಣವೇ ಮತ್ತೆ ಮನೆ ಒಳಗಡೆ ಹೋಗಿ ಈ ವೈಲೆಟ್ ನ ತಂಗಿ ಹಾಗೂ ಅವಳ ಮಗನನ್ನ ಸಾಯಿಸಿ ಬಿಡು ಅಂತ ಆರ್ಡರ್ ಮಾಡ್ತಾನೆ. ಅಷ್ಟರಲ್ಲೇ ವೈಲೆಟ್ ಗೆ ಒಂದು ಐಡಿಯಾ ಫ್ಲಾಶ್ ಆಗುತ್ತೆ. ಈ ರಿಚರ್ಡ್ ನಿಂತಿದ್ದ ಹಿಂದಿನ ವಿಂಡೋ ಗನ್ ಫೈರ್ ಆಗಿ ಹೋಲ್ ಆಗಿರುತ್ತೆ. ಆ ವಿಂಡೋ ಗ್ಲಾಸ್ ವೀಕ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ವೈಲೆಟ್ ಹೆನ್ರಿ ಕೊಟ್ಟಿದ್ದ ಗಿಫ್ಟ್ ಅನ್ನ ಆ ಗ್ಲಾಸ್ ಗೆ ಹೊಡೆದು ಬಿಡ್ತಾಳೆ. ತಕ್ಷಣವೇ ಆ ವಿಂಡೋ ಗ್ಲಾಸ್ ಹೊಡೆದು ಬಿಡುತ್ತೆ. ಅದು ಮೊದಲೇ ಒಂದು ಹೈ ರೈಸ್ ಬಿಲ್ಡಿಂಗ್ ಆಗಿದ್ದ ಕಾರಣ ಏರ್ ಡಿಕಂಪ್ರೆಷನ್ ಆಗಿ ರಿಚರ್ಡ್ ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ವೈಲೆಟ್ ತಕ್ಷಣವೇ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಹೆನ್ರಿಯನ್ನ ಹಾಸ್ಪಿಟಲ್ ಗೆ ಕಳುಹಿಸಿಕೊಡ್ತಾಳೆ. ನಂತರ ತಕ್ಷಣ ತನ್ನ ತಂಗಿ ಹಾಗೂ ಮಗನನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಹೆನ್ರಿಯ ಕಾರ್ ನಲ್ಲೇ ಮನೆಯ ಕಡೆ ಸ್ಪೀಡ್ ಆಗಿ ಬರ್ತಾಳೆ. ಆ ಕಿಲ್ಲರ್ ಇನ್ನೇನು ಟೋಬಿಯನ್ನ ಸಾಯಿಸಿ ಬಿಡ್ಬೇಕು ಅಂತ ಹೋಗ್ತಿದ್ದಾಗ ಜೇನ್ಗೆ ಎಚ್ಚರವಾಗಿ ಅವನ ತೊಡೆಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾಳೆ. ಆ ಕಿಲ್ಲರ್ ಕೆಳಗಡೆ ಬಿದ್ದು ಒದ್ದಾಡ್ತಿರುವಾಗ ಜೇನ್ ಟೋಬಿಯನ್ನ ಎತ್ತಿಕೊಂಡು ರೂಮ್ ನ ಒಳಗಡೆ ಹೋಗಿ ಡೋರ್ ಅನ್ನ ಲಾಕ್ ಮಾಡಿಕೊಂಡು ಬಿಡ್ತಾಳೆ. ಕೋಪಗೊಂಡ ಕಿಲ್ಲರ್ ತಕ್ಷಣ ಆ ಡೋರ್ ಅನ್ನ ಮುರಿದುಕೊಂಡು ಒಳಗಡೆ ಬರ್ತಾನೆ. ಜೇನ್ಲನ್ನ ಸಾಯಿಸಿ ಬಿಡ್ಬೇಕು ಅಂತ ಫೈರ್ ಮಾಡ್ತಿದ್ದ ಹಾಗೆ ಬುಲೆಟ್ ಆಕೆ ಶೋಲ್ಡರ್ ಗೆ ಬೀಳುತ್ತೆ. ಅಷ್ಟರಲ್ಲೇ ಮನೆಗೆ ರೀಚ್ ಆದ ವೈಲೆಟ್ ಕಿಚನ್ ನಲ್ಲಿದ್ದ ಒಂದು ದೊಡ್ಡ ಚಾಕುವನ್ನ ತೆಗೆದುಕೊಂಡು ಬಂದು ಅವನಿಗೆ ಚುಚ್ಚೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈಕೆ ಚುಚ್ಚಿದ್ದರಿಂದ ಆ ಕಿಲ್ಲರ್ ಗೆ ಗಾಯಗಳಾಗಿರುತ್ತಷ್ಟೇ, ಆತ ಸತ್ತಿರೋದಿಲ್ಲ. ಆತ ಜೋರಾಗಿ ನಗುತ್ತಾ ಇಷ್ಟೊತ್ತು ತಾನು ಹಾಕಿಕೊಂಡಿದ್ದ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾನೆ. ಸ್ನೇಹಿತರೆ, ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಬೆಳಿಗ್ಗೆ ರಿಪೇರಿ ವರ್ಕ್ ಮಾಡೋದಕ್ಕೆ ಅಂತ ಬಂದಿದ್ದ ಆ ಟೆಕ್ನಿಷಿಯನ್ ಆಗಿರ್ತಾನೆ. ಮತ್ತೊಂದು ಕಡೆ ಟೋಬಿ ತನ್ನ ತಾಯಿಗೆ ತನ್ನ ಟಾಯ್ ಕಾರ್ ನ ಮೂಲಕ ಮನೆಯಲ್ಲಿದ್ದ ಗನ್ ಅನ್ನ ಆಕೆಗೆ ರೀಚ್ ಆಗುವ ಹಾಗೆ ಮಾಡಿಬಿಡ್ತಾನೆ. ತಕ್ಷಣವೇ ಆ ಗನ್ ಅನ್ನ ತೆಗೆದುಕೊಂಡ ವೈಲೆಟ್ ಆ ಕಿಲ್ಲರ್ ನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಮತ್ತೊಂದು ಕಡೆ ಜೇನ್ಗೆ ಬುಲೆಟ್ ಫೈರ್ ಆಗಿದ್ರು ಕೂಡ ಆಕೆಗೆ ಗಾಯಗಳಾಗಿ ಬದುಕುಳಿದಿರ್ತಾಳೆ. ಅದೇ ಸಮಯಕ್ಕೆ ನ್ಯೂಸ್ ಚಾನೆಲ್ ಗಳಲ್ಲಿ ಆ ರಿಚರ್ಡ್ ಮೇಯರ್ ನ ಜೊತೆ ಸೇರಿಕೊಂಡು ಮಾಡಿದ ಎಲ್ಲ ಕ್ರೈಮ್ ಗಳು ಹೊರಗೆ ಬಂದಿರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ವೈಲೆಟ್ ತನ್ನ ಮಗ ಟೋಬಿಯನ್ನ ಕರೆದುಕೊಂಡು ಹೆನ್ರಿಯನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಗೆ ಬಂದಿರ್ತಾಳೆ. ವೈಲೆಟ್ ನನ್ನ ನೋಡಿದ ಹೆನ್ರಿ ಸ್ಮೈಲ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.